ಭವ್ಯ ಭಾರತದ ಮಕ್ಕಳ ಭವಿಷ್ಯ ರೂಪಿಸುವ ಶಕ್ತಿ ಶಿಕ್ಷಕರಲ್ಲಿದೆ ಎಂದು ಸಂಸದ ಸುನಿಲ್ ಬೋಸ್ ತಿಳಿಸಿದರು. ಪಟ್ಟಣದ ಟಿ. ನರಸೀಪುರ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಶ್ರೀನಿವಾಸ ಕನ್ವೆನ್ಷನ್ ಹಾಲಿನಲ್ಲಿ ತಾಲೂಕು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕದ ಪಾಠವಲ್ಲದೆ ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿಸಿಕೊಡುವವರೇ ಶಿಕ್ಷಕರು. ಆದ್ದರಿಂದಲೇ ಗುರುಗಳನ್ನು ವಿಷ್ಣು, ಬ್ರಹ್ಮ, ಮಹೇಶ್ವರ ಎಂದು ಕರೆಯುವರು ಎಂದರು. ಇತ್ತೀಚೆಗೆ ಶಾಲೆಗಳಲ್ಲಿ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಇಂತಹ ಶಿಕ್ಷಕರ ಬಗ್ಗೆ ಶಾಲೆಯಲ್ಲಿ ಬೇರೆ ಶಿಕ್ಷಕರು ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ BO ಶಿವಮೂರ್ತಿ, EO ಅನಂತರಾಜು, BRC ನಾಗೇಶ್, ದೈಹಿಕ ಶಿಕ್ಷಣ ಪರೀಕ್ಷಕ ಮರಿಸ್ವಾಮಿ, ಮುಖಂಡರಾದ ಕುಕ್ಕೂರು ಗಣೇಶ್, ರಾಮಲಿಂಗಿಯ, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶಿವಶಂಕರಮೂರ್ತಿ, ಸೋಸಲೆ ನಾಗೇಶ್, ಬನ್ನೂರು ಪುಟ್ಟರಾಜು, ಸುಬ್ಬಣ್ಣ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಇತರರಿದ್ದರು. ತಲುಪಿದ್ರು ನಮಗೆ ಮೂಲ ಆ ರೂಟ್ ಅಂತ ಹೇಳ್ತೀವಲ್ಲ, ಅದು ಹಾಕ್ಕೊಟ್ಟವರು ನಮ್ಮ ಶಿಕ್ಷಕರು. ಹಾಗೆಯೇ ಮಕ್ಕಳು ಬಂದಾಗ ಇಂದಿನ ಇದ್ದಂಥ ಶಿಕ್ಷಣ ಪದ್ಧತಿಯೇ ಬೇರೆ, ಆಗ ಇದ್ದಂಥ ಸಂಬಂಧಗಳೇ ಬೇರೆ. ಆಗ ಗುರುಕುಲ ಅಂತ ಹೇಳ್ತಿದ್ದು, ಅಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಒಟ್ಟಿಗೆ ಮಾಡ್ತಿದ್ರು, ಜೊತೆಗಿರ್ತಿದ್ರು. ಅಲ್ಲಿ ಒಂದು ತಂದೆಯ ಪ್ರೇಮ ವಾತ್ಸಲ್ಯ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಈಗಿನ ದಿನಗಳಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಶಿಕ್ಷಣ ಎಂಬುದು ಒಂದು ವ್ಯಾಪಾರೀಕರಣ ಇದ್ದಾರಂತೆ. ಮಕ್ಕಳು ಕೂಡ ಯಾವ ರೀತಿ ಬಂದಿದ್ದಾರೆ, ನಾವು ಅವ್ರಿಗೆ ಫೀಸ್ ಕಟ್ತಾ ಇದ್ದೀವಿ, ಅವರು ಪಾಠ ಮಾಡ್ತಿದ್ದಾರೆ. ಎಲ್ಲ ಶಿಕ್ಷಕರಿಗೆ ಮಾತು ಹೇಳೋದಿಲ್ಲ, ಕೆಲವು ಶಿಕ್ಷಕರೇ ಮನೋಭಾವ ಬಂದಿರೋದಂತೂ ನಿಜ. ನಮಗೆ ಸಂಬಳ ಕೊಡ್ತಿದ್ದಾರೆ, ಸಂಬಳಕ್ಕೆ ತಕ್ಕಂಗೆ ನಾವು ಪಾಠ ಮಾಡಬೇಕು ಅನ್ನೋದಷ್ಟೇ. ಇಲ್ಲ ಅದು ಆಗಕ್ಕೆ ಕೂಡ್ತು. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ನೀವೆಲ್ಲ ಈ ದೇಶದ ಭವಿಷ್ಯ, ಈ ಸಮಾಜ ನಿಂತಿರೋದೇ ನಿಮ್ಮ ಮೇಲೆ. ನೀವು ಯಾವ ರೀತಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಅವ್ರಿಗೆ ಯಾವ ರೀತಿ ಒಳ್ಳೆ ಜ್ಞಾನವನ್ನು ತುಂಬಿ ಕಳಿಸ್ತೀರಿ. ಶಿಕ್ಷಣ ಅಂದರೆ ಬರೀ ಪುಸ್ತಕದ ಶಿಕ್ಷಣ ಅಲ್ಲ, ಎಲ್ಲ ಥರದ ಜ್ಞಾನವನ್ನು ವ್ಯಕ್ತಿಗಳಿಗೆ ತುಂಬಬೇಕಾಗತ್ತೆ. ಆ ವ್ಯಕ್ತಿಗೆ ತುಂಬಿ, ಯಾಕೆಂದರೆ ಈಗ ಇರುವಂಥ ತಂತ್ರಜ್ಞಾನ, ಆ ಸಾಮಾಜಿಕ ಜಾಲತಾಣಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದು ನಮಗೆ ಗೊತ್ತಿರೋಂಥದ್ದು. ಆ ಜ್ಞಾನನೂ ಕೂಡ ನಾವು ಮಕ್ಕಳಿಗೆ ಕಳಿಸ್ಬೇಕಾಗತ್ತೆ. ಬರೀ ಏನು ಪುಸ್ತಕದಲ್ಲಿದೆ ಅದು ನಮ್ಮ ಕರ್ತವ್ಯ ಅಂತೇಳಿ ಹೋಗೋದಲ್ಲ. ಆ ಜವಾಬ್ದಾರಿ ತಮ್ಮ ಮೇಲಿದೆ. ಹಾಗೆಯೇ ಈಗ ಹೇಳಿದ್ರು, ಒಳ್ಳೆ ಶಿಕ್ಷಕರಿಗೆಲ್ಲ ಸನ್ಮಾನ ಇದೆ ಅಂತ ಹೇಳಿದ್ರು. ನಾವು ಪ್ರತಿ ಸಲ ಶಿಕ್ಷಕರ ದಿನಾಚರಣೆ ಮಾಡಬೇಕಾದ್ರೆ ಒಳ್ಳೆ ಶಿಕ್ಷಕರಿಗೆ ಸನ್ಮಾನ ಅಂತ ಹೇಳ್ತೇನೆ. ಶಿಕ್ಷಕರಲ್ಲಿ ಕೆಟ್ಟ ಶಿಕ್ಷಕರು ಇದ್ದಾರೆ, ಅಲ್ಲ ನಾವು ನೋಡ್ತೇವೆ. ನಮ್ಮ ತಂದೆಯವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಪ್ರತಿದಿನ ನಮ್ಮಲ್ಲಿ ಕ್ರೈಸ್ ಇದೆ. ಸೋಷಿಯಲ್ ವೆಲ್ಫೇರ್ಲಿ ಸ್ಕೂಲ್ ಇವೆ, ಪ್ರತಿದಿನ ಆಗುವಂಥ ಕಂಪ್ಲೇಂಟ್ಗಳನ್ನ ನೋಡ್ತೇನೆ. ಕೇಸ್ ಇರ್ಬೋದು, ಮಕ್ಕಳ ಮೇಲೆ ದೌರ್ಜನ್ಯ ಇರ್ಬೋದು. ಕೆಟ್ಟ ಶಿಕ್ಷಕರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಅಂಥವ್ರು ನೋಡಿ, ಮೊನ್ನೆ ತಾವು ನೋಡಿದ್ರೇನೋ ಗೊತ್ತಿಲ್ಲ, TV ವರ್ಷದ 9 ಕ್ಲಾಸ್ನ ಹುಡುಗಿ ಗರ್ಭಿಣಿಯಾಗಿರೋದನ್ನು ನೋಡ್ತೇವೆ. ಅದು ಯಾವ ರೀತಿ ಅವ್ರಿಗೆ ಸ್ಕೂಲ್ ಹೋದಾಗ ಯಾವ ರೀತಿ ಶಿಕ್ಷಕರು ಅದು ಗಮನಿಸ್ತಿಲ್ವೋ, ಅಥವಾ ನಮಗೆ ಯಾಕೆಂದರೆ ತಪ್ಪು ಮಾಡುವಂಥ ಶಿಕ್ಷಕರು ಕೂಡ ತಮ್ಮ ಸಹಪಾಠಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇಲ್ಲ ಮೇಲಧಿಕಾರಿಗಳೇ ಆ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮಕ್ಕಳುಗಳು ನಿಮ್ಮನ್ನೆಲ್ಲ ಎರಡನೇ ತಾಯಿ ಅಂತೇಳಿ, ನಮ್ಮ ತಂದೆ ತಾಯಿಗಳು ಅಂತೇಳಿ ತಮ್ಮ ಹತ್ರ ಬರುವಂಥದ್ದು. ಸಂಪೂರ್ಣ ಹೊಣೆ ನಿಮ್ಮಲ್ಲಿರುವಂಥದ್ದು. ನನಗೆ ತಮ್ಮ ಕಷ್ಟಗಳು ಗೊತ್ತಿದೆ. ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದೀರಿ, ರಾಜಕೀಯ ಹಸ್ತಕ್ಷೇಪಗಳು ಕೂಡ ಅಷ್ಟೇ ಇದೆ.
ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತ ನಾವು ಇದನ್ನು ಆಚರಣೆ ಮಾಡುತ್ತೇವೆ. ಕಾರಣ ಅವರು ನಮ್ಮ ದೇಶದ 2ನೇ ರಾಷ್ಟ್ರಪತಿಯಾಗಿ 5 ವರ್ಷ ಕಾಲ ಆಡಳಿತ ನಡೆಸುತ್ತಾರೆ. ಅವರು ರಾಷ್ಟ್ರಪತಿ ಆಗುವ ಮುಂಚೆ ಅವರು ಶಿಕ್ಷಕರಾಗಿ ಉತ್ತಮ ಸೇವೆಯನ್ನು, ಅವರು ಜ್ಞಾನಿಗಳು, ತತ್ವಜ್ಞಾನಿಗಳು, ಉತ್ತಮ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದರು. ಅದಕ್ಕಾಗಿ ಅವರೊಂದು ಆಸೆ, ನನ್ನ ಜನ್ಮದಿನವನ್ನು ಒಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡುವಂಥದ್ದು ಅವರ ಒಂದು ದೊಡ್ಡ ಕನಸಾಗಿತ್ತು. ಅವರ ಕನಸು ನಾವೆಲ್ಲ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಿಕ್ಷಕರು ಅಂದರೆ ಈ ದೇಶಕ್ಕೆ ಒಂದು ಉತ್ತಮವಾದ ಸಮಾಜವನ್ನು, ಉಜ್ವಲವಾದ ಭವಿಷ್ಯವನ್ನು ರೂಪಿಸುವಂಥವರು, ಪ್ರಮುಖ ಪಾತ್ರ ವಹಿಸುವಂಥವರು ಶಿಕ್ಷಕರು. ಯಾರು ಅಂಧಕಾರದಲ್ಲಿರ್ತಾರೆ ಅವರಿಗೆ ಒಂದು ದೀಪವಾಗಿ ಬೆಳಕಿನೆಡೆಗೆ ಕರ್ಕೊಂಬರುವಂಥ ಕೆಲಸವನ್ನು ಮಾಡ್ತಿರುವಂಥವರು ಶಿಕ್ಷಕರು. ಈಗ ಪ್ರತಿಯೊಬ್ಬರಿಗ ಕೆಲ ನ್ಯಾಯಾಧೀಶರು ನ್ಯಾಯಕ್ಕಾಗಿ ಹೋರಾಟ ಮಾಡ್ಬೋದು, ವೈದ್ಯರು ಒಂದು ಜೀವವನ್ನು ಉಳಿಸ್ಬೋದು, ಒಬ್ಬ ರಾಜಕಾರಣಿ ದೇಶದ ಕಾನೂನುಗಳನ್ನ ತರೋದರಲ್ಲಿ ಪ್ರಯತ್ನ ಪಡ್ಬೋದು. ಆದರೆ ಒಬ್ಬ ಶಿಕ್ಷಕರು ಒಂದು ರಾಷ್ಟ್ರವನ್ನು, ಒಂದು ಉತ್ತಮವಾದ ಸಮಾಜವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದರೆ ಶಿಕ್ಷಕರ ದಿನಾಚರಣೆ ಅಂದರೆ ಸೆಪ್ಟೆಂಬರ್ 5 ತಾರೀಕು ನಾವೆಲ್ಲ ವಿಜೃಂಭಣೆಯಿಂದ ಮಾಡಿ ಆಮೇಲೆ ಅದು ಮರೆಯುವಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಬ್ಬರು ಯಶಸ್ವಿ ವ್ಯಕ್ತಿ ಇರ್ತಾರೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಸಾಧಿಸಬೇಕಾದ್ರೆ ಮಾತು ಹೇಳ್ತಾರೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಆ ಹಿಂದೆ ಗುರು ಇದ್ರೇ ಒಬ್ಬ ವ್ಯಕ್ತಿ ಅವನ ಗುರಿ ತಲುಪಲು ಸಹಜವಾಗಿ ಅವನಿಗೆ ಸಾಧ್ಯವಾಗುತ್ತೆ. ಬಹಳ ಶಿಕ್ಷಕರು ಮಳೆಯಲ್ಲಿ, ಬಸ್ ಸಿಗದೇ ಇರಲಿ, ಬಹಳ ಕಷ್ಟದಲ್ಲಿದೆ. ಒಬ್ಬ ರಾಜಕಾರಣಿಗೆ ನನಗೆ ಗೊತ್ತು, ಬಸ್ ಸೌಲಭ್ಯಗಳಿಲ್ಲ, ದೂರ ಕಡೆ ಪೋಸ್ಟಿಂಗ್ ಆಗುತ್ತೆ. ಆದರೂ ಮಕ್ಕಳ ಭವಿಷ್ಯಕ್ಕಾಗಿ ತಾವುಗಳು ಏನೇ ಕಷ್ಟ ಬಂದರೆ ಶಾಲೆಗೆ ಬಂದು ಅವರಿಗೆ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನಾವು ಪ್ರಮುಖವಾಗಿ ಹೇಳ್ಕೊಡ್ತೀವಿ. ಯಾಕೆಂದರೆ ಮಕ್ಕಳು ಅವರ ತಾಯಿ ಬಿಟ್ಟ ಮೇಲೆ, ಶಾಲೆಗೆ ಸೇರಿದ ಮೇಲೆ ಅವ್ರು ಹೆಚ್ಚು ಸಮಯ ಕಳೆಯುವಂಥದ್ದು ಈ ಶಿಕ್ಷಕರ ಜೊತೆ. ಅದಕ್ಕೆ ಶಿಕ್ಷಕರನ್ನ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೋಲಿಸೋದು ಯಾಕೆ ಅಂತ ಹೇಳಿದ್ರೆ, ಬ್ರಹ್ಮ ಯಾವ ರೀತಿ ಹಣೆ ಬರವನ್ನು ಬರೀತಾನೆ ಅಂತ ನಾವು ಭಾವಿಸ್ತೇವೆ.